ನಮಸ್ಕಾರ. ದೇವರೇ ಗತಿ, ಪ್ರತಿ ಜೀವಾತ್ಮನಲ್ಲೂ ಪರಮಾತ್ಮನಿದ್ದಾನೆ ಯೂಟ್ಯೂಬ್ ಚಾನಲಿನ ಎಲ್ಲ ವೀಕ್ಷಕ ವೃಂದದವರಿಗೂ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ನಮಸ್ಕಾರಗಳು. ಜನವರಿ ತಿಂಗಳಿನ ಮಕರ ರಾಶಿಯ ಭವಿಷ್ಯ ಹೀಗಿದೆ. ಈ ತಿಂಗಳಿನಲ್ಲಿ ಉದ್ಯೋಗ ವ್ಯಾಪಾರ ಮಾಡತಕ್ಕಂಥವರಿಗೆ ತುಂಬಾ ಅನುಕೂಲಕರವಾಗಿರತಕ್ಕಂತಹ ಗ್ರಹಗತಿಗಳನ್ನು ಹೊಂದಿದ್ದೀರಿ. ಯಾಕಂತಂದ್ರೆ ಎಷ್ಟೋ ವರ್ಷಗಳಿಂದ ಇರತಕ್ಕಂಥ ಸಮಸ್ಯೆಗಳು ಪರಿಹಾರವಾಗತ್ತೆ, ಮತ್ತೆ ಹೆಚ್ಚು ಪ್ರಯೋಜನಕಾರಿಯಾಗಿ ಈ ಸಂದರ್ಭದಲ್ಲಿ ನಿಮಗೆ ಗ್ರಹಗತಿಗಳನ್ನ ನೀಡುತ್ತದೆ. ಉದ್ಯೋಗವನ್ನ ಬದಲಾಯಿಸಬಹುದು ಎಂಬುದಾಗಿ ನಿಮ್ಮ ಯಾವುದಾದ ಒಂದು ಸಂಕಲ್ಪ ಇದ್ದರೂ ಕೂಡ ಅದನ್ನ ಬದಲಾಯಿಸಬಹುದು. ಮತ್ತೆ ನೀವು ಕೆಲಸ ಕಾರ್ಯದ ಮೇಲೆ ಹೊರಗಡೆ ಊರಿನಲ್ಲಿ ಇದ್ದವರು ಈ ಸಂದರ್ಭದಲ್ಲಿ ಸರ್ಕಾರಿ ಉದ್ಯೋಗವನ್ನು ಮಾಡತಕ್ಕಂಥವ್ರು ವಿಶೇಷದವರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಊರಿಗೆ ಟ್ರಾನ್ಸ್ಫರ್ ಆಗತಕ್ಕಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತದೆ. ಮತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ 2-3 ಉದ್ಯೋಗವನ್ನ ಮಾಡತಕ್ಕಂಥವರಿಗೂ ಕೂಡ ಈ ಸಂದರ್ಭ ಸುಸಂದರ್ಭವಾಗಿ ಕಂಡು ಬರುತ್ತದೆ. ಕುಟುಂಬದಲ್ಲಿರತಕ್ಕಂಥ ಹಳೆ ಯಾವುದಾದರೂ ವ್ಯಾಜ್ಯ ಅಂದ್ರೆ ಗಲಾಟೆ ಆಗಿರಬಹುದು, ಅಥವಾ ಆಸ್ತಿ ಪಾಸ್ತಿಯ ಸಂಬಂಧವಾಗಿ ನಿಮ್ಮ ಅಣ್ಣ ತಮ್ಮದಲ್ಲಿರತಕ್ಕಂಥ ಕಿರಿಕಿರಿಗಳಾಗಿರಬಹುದು, ಅಥವಾ ಯಾವುದೋ ಒಂದು ಚಿಕ್ಕ ವಿಷಯಕ್ಕೋಸ್ಕರವಾಗಿ ಜಗಳ ಆಗಿರತಕ್ಕಂಥ ಮನಸ್ತಾಪದಿಂದ ಹೊಂದಿದ್ದವರಿಗೂ ಕೂಡ ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ಪರಿಹಾರವಾಗತ್ತೆ. ವಿದ್ಯಾರ್ಥಿಗಳು ವಿದ್ಯೆ, ತದನಂತರವಾಗಿ ಸಂಗೀತ ಸಾಹಿತ್ಯ ಕಲಾ ಕ್ಷೇತ್ರದಲ್ಲಿ ನೀವು ಯಾವುದಾದ್ರೂ ತೊಡಗಿಕೊಳ್ಬೇಕು ಅಂತಿದ್ರು ಕೂಡ ಈ ಸಂದರ್ಭದಲ್ಲಿ ನೀವು ಅದಕ್ಕೆ ಅಡ್ಮಿಷನ್ ಮಾಡ್ಕೋಬಹುದು. ಯಾವುದೋ ಒಂದು ಸಂಗೀತ ಕ್ಷೇತ್ರಕ್ಕಾಗಿರಬಹುದು, ಭರತನಾಟ್ಯ ಕ್ಷೇತ್ರಕ್ಕೂ ಕೂಡ ಈ ಸಂದರ್ಭದಲ್ಲಿ ನೀವು ಅದಕ್ಕೆ ತೊಡಗಿಕೊಳ್ಬಹುದು. ಹಾಗೇನೆ ತದನಂತರವಾಗಿ ಕುಟುಂಬದಲ್ಲಿ ಕೂಡ ನೆಮ್ಮದಿಯುತವಾದಂತ ಜೀವನವನ್ನು ನೀವು ಪಡಿತೀರಾ. ಹೆಚ್ಚು ಒಂದು ದೇವರ ಸನ್ನಿಧಿಗೆ ನೀವು ಹೋಗೋದ್ರಿಂದ ಒಂದು ಸಕಾರಾತ್ಮಕ ಶಕ್ತಿಯಿಂದಾಗಿ ಕುಟುಂಬದಲ್ಲಿ ಒಳ್ಳೆ ರೀತಿಯಾದಂತ ವಾತಾವರಣ ಕ್ರಿಯೆ ಆಗತ್ತೆ. ಹಣಕಾಸಿನ ಕ್ಷೇತ್ರಗಳಲ್ಲೂ ಕೂಡ ಇಷ್ಟು ದಿವಸ ಅಂದ್ರೆ ಹಿಂದಿನ ವರ್ಷದಲ್ಲಿ ಯಾವ ರೀತಿಯಾದಂತ ಸಮಸ್ಯೆಗಳಿತ್ತೋ ಅವೆಲ್ಲವಕ್ಕೂ ಪರಿಹಾರವಾಗತಕ್ಕಂತ ಒಂದು ಸುಸಂದರ್ಭ ಸದಾವಕಾಶ ಈ ಸಂದರ್ಭಕ್ಕೆ ಒದಗಿ ಬಂದಿರತ್ತೆ. ಹಾಗಾಗಿ ನಿಮ್ಮ ಕುಟುಂಬದವರೊಟ್ಟಿಗೆ ಹೆಚ್ಚಿನ ಸಮಯವನ್ನ ಕಳೆಯತಕ್ಕಂತಹ ಎಲ್ಲ ಒಂದು ಗಳಿಗೆ ಈ ಸಂದರ್ಭಕ್ಕೆ ಒದಗಿ ಬರ್ತದೆ. ಹಾಗಾಗಿ ನೋಡಿ, ಮಕರ ರಾಶಿಯವರು ಏನಿದ್ದಾರೆ ಅವರು ಈ ಸಂದರ್ಭದಲ್ಲಿ ದೇವತಾ ಆರಾಧನೆ ಕಡೆ ಗಮನವನ್ನ ಕೊಡಬೇಕು, ತೀರ್ಥಕ್ಷೇತ್ರಗಳ ದರ್ಶನವನ್ನ ಮಾಡಬೇಕು. ಎಲ್ಲ ಕಡೆಯಲ್ಲೂ ಕೂಡ ಕುಟುಂಬದವರು ಒಗ್ಗಟ್ಟಾಗಿ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗೋದಾಗಿರಬಹುದು, ಅಥವಾ ರಜೆ ದಿವಸಗಳಲ್ಲಿ ಯಾವುದೇ ಒಂದು ಮಾಲ್ಗಳಿಗೆ ಹೋಗುವುದು, ಯಾವುದೇ ಒಂದು ಕ್ರೀಡಾ ಸ್ಫೂರ್ತಿಗೋಸ್ಕರವಾಗಿ ಯಾವುದೊಂದು ಕ್ರೀಡಾಂಗಣಕ್ಕೆ ಹೋಗುವುದಾದ್ರೂ ಕೂಡ ಕುಟುಂಬದ ಎಲ್ಲರೂ ಕೂಡ ಹೋಗುವುದರಿಂದ ಇನ್ನೂ ಹೆಚ್ಚಿನ ರೀತಿಯಾದಂತಹ ಕುಟುಂಬದಲ್ಲಿ ನೆಮ್ಮದಿಯನ್ನು ನೀವು ಕಂಡು ಬರ್ತೀರಾ. ಹಣಕಾಸಿನ ತೊಂದರೆಗಳು ಕೂಡ ತಿಂಗಳುಗಳು ಕಳೀತಾ ಇದ್ದ ಹಾಗೆ, ಅಂದ್ರೆ 15ನೇ ತಾರೀಕು 20ನೇ ತಾರೀಕಿನ ನಂತರ ಒಳ್ಳೆ ರೀತಿಯಾಗಿ ನೀವು ಹಣಕಾಸುಗಳು ನಿಮ್ಮ ಕುಟುಂಬದಲ್ಲಿ ತೊಂದರೆಗಳು ಪರಿಹಾರವಾಗತ್ತೆ. ಒಳ್ಳೆ ಹಣಕಾಸುಗಳನ್ನು ನೀವು ನಿರೀಕ್ಷಿಸಬಹುದು. ಆರೋಗ್ಯಕ್ಕೆ ಸಂಬಂಧವಾಗಿ ಎದೆ ನೋವು, ಕಫ, ಎದೆ ಉರಿ ಈ ರೀತಿಯಾದಂತ ತೊಂದರೆಗಳು ಬಂದರೂ ಕೂಡ ಅದು ಯಾವುದೂ ಕೂಡ ನಿಮಗೆ ಶಾಶ್ವತವಾಗಿ ತೊಂದರೆ ಕೊಡೋದಿಲ್ಲ. ಈ ಒಂದು ತಿಂಗಳ ಚಳಿಗಾಲ ಇರೋದ್ರಿಂದ ಸ್ವಲ್ಪ ತೊಂದರೆಗಳು ಬರಬಹುದು. ಹಾಗಾಗಿ ಅವೆಲ್ಲವೂ ಕೂಡ ಪರಿಹಾರವಾಗತ್ತೆ. ಮಹಾಗಣಪತಿಯ ಆರಾಧನೆ, ಶಿವ ಪಾರ್ವತಿಯರ ದೇವಾಲಯದಲ್ಲಿ ಒಟ್ಟಿಗೆ ಇರತಕ್ಕಂತ ದೇವಾಲಯದಲ್ಲಿ ಅನುಕೂಲಗಳು ಇದ್ರೆ ಅಲ್ಲಿ ಹೋಗಿ ಒಂದು ಗಿರಿಜಾ ಕಲ್ಯಾಣೋತ್ಸವವಾಗಿರಬಹುದು, ತದನಂತರವಾಗಿ ಒಂದು ದೇವತಾ ಆರಾಧನೆ, ಮೃತ್ಯುಂಜಯನ ಆರಾಧನೆಯನ್ನ ಮಾಡುವುದರಿಂದ ಮಕರ ರಾಶಿಯವರಿಗೆ ಒಳ್ಳೆಯ ಫಲ ಪ್ರಾಪ್ತಿಯಾಗತ್ತೆ. ನಮಸ್ಕಾರ.